ಅಮ್ಮ ಈಗ ಏನ್ ಮಾಡದಮ್ಮ? ಅಯ್ಯೋ ಕಿತ್ತೋದ್ಲು ಅಪ್ಪರ್ ಮುಂಡೆ ನಿಂಗೆ ಅವತ್ತೇ ನಿನಗೆ ಎರಡು ಮೆಟ್ಗಿಟ್ನಾಗ ತಗೊಂಡು ಹಾಕಿ ಪಟ 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 ಅಂತ ಹೇಳ್ಬಿಟ್ಟು ಬುದ್ಧಿ ಕಲ್ಸಿದ್ರೆ ಇವತ್ತು ಹೆಂಗೋ ನನ್ವೆ ಸೊರೋಗಿರೋದು. ಈಗ ನೋಡು ಏನ್ ಮಾಡನಮ್ಮ, ಏನ್ ಬಿಡನಮ್ಮ ಅಂತ ಹೇಳಿದ್ರೆ ಅಯ್ಯೋ ಕಿತ್ತೋದ್ಲು ಅಪ್ಪರು. ನಾನೇ ಕಣ್ಲೆ ತಪ್ಪು ಮಾಡಿದ್ದು, ನಾನೇ ತಪ್ಪು ಮಾಡಿದ್ದು. ಏನೋ ಇಲ್ಲಿ ಬಾಳಿ ಬದುಕಿ ತೊಗ್ಗಿ ಬೊಗ್ಗಿ ನಡೀತೀಯ ಅಂತ ಹೇಳ್ಬಿಟ್ಟು ನಾನು ಏನೇನೋ ಪಿಲಾನ್ ಹಾಕದೆ. ಮನೆಯವ್ರನ್ನೇನಿಯಾ ಅವ್ರ ಮನೆಯಿಂದನೇ ಈಚೆ ಕಡೆ ಕಳಿಸಿದ್ರೆ ಯಾರು ತಾನೇ ಸುಮ್ಕಿರ್ತಾರೆ? ನೀನೇ ಯೋಚನೆ ಮಾಡು. ಯಾರೇ ಸುಮ್ಕಿರ್ತಾರೆ? ಮೆಟ್ನಾಗ ಹೊಡೆದು ಎಲ್ಲರೂ ಈಚೆ ಕಡೆ ಕೇಣಿ ಹಾಕೋದು. ಈಗ ನೋಡು ನಮ್ಮಿಬ್ರು ಸೇರಿ ಈಚೆ ಕಡೆಗೆ ತಳ್ತಾರೆ. ಯಾವಾಗ ಬೀದಿನ ನಿಂತ್ಕೊಂಡು ಬಾಯ್ ಬಡ್ಕಳಿವ ಅಂತ ಹೇಳು. ನಿನಗೆ ಬುದ್ಧಿ ಎಷ್ಟು ಕಡಿಮೆ ಅಂತ ಹೇಳಿದ್ರೆ ಅಷ್ಟು ಕಡಿಮೆ ನಿನಗೆ. ಈಗ ನಾನು ಏನು ಮಾಡ್ಲಪ್ಪ? ನನ್ನ ಮಗಳು ಜೀವನ ಸೊರೋಗ್ಬೇಕು ಅಂತ ಏನೆಲ್ಲ ಮಾಡ್ಬಿಟ್ಟೆ. ಆದರೆ ಕೊನೆಗೆ ನೀನು ನನಗೆ ಕೊಟ್ಟಲ್ಲವ, ಗಂಡ್ಲು ಕಟ್ಟಿಗೆ ಇಕ್ಬಿಟ್ಟಲ್ಲವ ನನಗೆ. ನೋಡಿ ಹಳ್ಳಿನಾಗೆ ನೀನಿಯ ಹೋಗಿ ಅಲ್ಲೇ ನೀನಿಯ ದನಗಿನ ಮೇಯಿಸ್ಕೊಂಡು ಓಡಾಡ್ಕೊಂಡು ಅಲ್ಲೇ ನೀನಿಯ ಇರಿವಂತೆ. ನಾನೇನಮ್ಮ ಮಾಡಿದೆ? ನನ್ನಂತಿಯಲ್ಲ ನೀನೇ ತಾನೇ ಎಲ್ಲ ಮಾಡಿದ್ದು. ಅಬ್ಬಾ ಯಾಕಮ್ಮ ಹಿಂಗ್ ಹೊಡಿತಿದ್ಯಾ? ಸಾಯಕ್ಕೆ ಕುಸಿ ಮಾಡಿದ್ಯಲ್ಲಮ್ಮ. ಇನ್ನು ಕುಸಿ ಆಗಿರ್ಬೋದಲ್ಲ ಇನ್ನು ಮ್ಯಾಲೆ. ಕುಸಿ ತಡ್ಕೊಳಕ್ ಆಗ್ದಿದಂಗೆ ನಿಂಗೆ ಹಾಕೊಂಡು ಹೊಡಿತಿದ್ದೀನಿ ಅಷ್ಟೇ ನೀನಿಯ. ಇದೇ ಏಟ್ನ ಯಾವಾಗೋ ಹೊಡೆದ್ಬಿಟ್ಟು ಬುದ್ಧಿ ಕಲ್ಸಿದ್ರೆ ಇಷ್ಟೊದ್ಗಾಗ್ಲೇ ಚೆನ್ನಾಗಿ ಬುದ್ಧಿ ಕಲ್ತ್ಕೊಳ್ಳೋಳು ಅಂತ ಅನ್ಕೊಂಡಿದೀನಿ. ಹೀಗೆ ಹೊಡೆದು ಏನು ಪ್ರಯೋಜನ ಇಲ್ಲ. ಹೀಗೆ ಹೊಡೆದ್ಬಿಟ್ಟು ಏನ್ ಮಾಡ್ತೀಯಾ? ಅತ್ತಿಗೆ ನೀವನ ಹೆಂಗನ ಮಾಡಿ ನನ್ನ ಮಗಳು ಸಂಸಾರನ ಉಳಿಸ್ಕೊಡಿ ಅತ್ತಿಗೆ. ನಿಮ್ಮ ಕೈ ಮುಗಿದು ಬೇಡ್ಕತ್ತೀನಿ ಅತ್ತಿಗೆ. ನನ್ನ ಮಗಳು ಸಂಸಾರ ಹಾಳಾಗೋಗಿ ಬಿಡಬೇಡಿ ಅತ್ತಿಗೆ. ಹೆಂಗನ ಮಾಡಿ ನನ್ನ ಮಗಳು ಸಂಸಾರ ಉಳಿಯಂಗೆ ಮಾಡಿ ಅತ್ತಿಗೆ. ಓಹೋ ಇವಾಗ ಅತ್ತಿಗೆ ಅಂತ ಹೇಳ್ಬಿಟ್ಟು ಇವಾಗ ಅನ್ನಿಸ್ತಾಯ್ತಾ? ನಿನ್ನ ಮಗಳು ನನಗೆ ಟಾರ್ಚರ್ ಕೊಡ್ಬೇಕಾದ್ರೆ, ನಿನ್ನ ಮಗಳು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆರಾಮಾಗಿ ಅಲ್ಲಿ ಕಾಲ ಮೇಲೆ ಕಾಲ ಹಾಕೊಂಡು ಕುಂತಿದ್ದಲ್ಲ, ಅವಾಗೇನು ಬರ್ಲಿಲ್ವ ನಿನ್ಗೇನು? ನೋಡು ನಮ್ಮ ಮನೆ ಹೆಣ್ಮಗಳು ಗೌರಿ ಹಬ್ಬ ಟೈಮಾಗೆ ಮನೆಗೆ ಬಂದಿದ್ಯಾ. ಹಾಗೆ ಕಳ್ಸೋಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಯಾಕಂದ್ರೆ ನನಗೆ ನಿಂತರ ರಾಕ್ಷಸ ಬುದ್ಧಿ ನನಗಿಲ್ಲ. ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿನೇ ಕಲ್ಸ್ಕೊಟ್ಟವ್ರೆ. ಕೂತ್ಕ ಹೇಳದ್ನಲ್ಲ ಕೂತ್ಕ ಅಂತ. ಅತ್ತಿಗೆ ಪ್ಲೀಸ್ ಅತ್ತಿಗೆ, ಈಗ ಮನೆಗೆ ಹೋಗ್ಬಿಟ್ರೆ ನನ್ನ ಗಂಡ ಚರ್ಮ ಸುಲ್ದು ಬಿಡ್ತಾನೆ ಅತ್ತಿಗೆ. ನೋಡ್ ಸರೋಜಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನು, ನಮ್ಮ ಮನೆಗೆ ಬಂದವ್ರಿಗೆ ಅಳಿಸಿ ಮಾಡಿ ಕಳಿಸ್ಬಾರ್ದು. ನಾನಾಗಿ ಅದಕ್ಕೆ ಹಿಂಗೆ ಕಳಿಸ್ತಾ ಇದ್ದೀನಿ. ಬ್ಯಾರೇಳೆ ಅವಳನ್ನ ಆಗಿದ್ದೆ ಮೆಟ್ಟು ಪರ್ಕೆ ತಗೊಂಡು ಬಾರಿಸ್ಬಿಟ್ಟೇನೆ ಕಳಿಸಿರೋಳು. ನೋಡು ಮರ್ಯಾದೆ ಹೇಳ್ತಾ ಇದೀನಲ್ಲ ಕೂತ್ಕ ಅಂತ. ಕೂತ್ಕ ಬಂದೇ ಇರು. ಈ ಅಮ್ಮ ಏನು ಮಾಡ್ತಾವಳೆ ಅಂತಾನೆ ಅರ್ಥ ಆಯ್ತಿಲ್ಲ ನನಗಂತೂ. ನಾನೇ ಒಂದು ಕಿತ ಅತ್ತೆ ಹತ್ರ ಮಾತಾಡ್ಬಿಡ್ಲಾ? ನೋಡು ನಿನ್ನ ಮನೆ ಹೆಣ್ಮಗಳು, ನೋಡು ಅರಿಶಿನ ಕುಂಕುಮ ನನ್ನ ಕೈಲಾದಷ್ಟೆಲ್ಲ ನೀನು ಕೊಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ತಗೊಂಡು ಈಗ ನಿಮ್ಮ ಗೌರಿ ಹಬ್ಬದ ಬಾಗ್ನ ತಗೊಂಡು ದಯವಿಟ್ಟು ಒಂದು ಕ್ಷಣನೂ ಇಲ್ದಿರಾಗೆ ಇಲ್ಲಿಂದ ಹೊರಟೋಗ್ಬಿಡು. ಈಗಲೇ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು. ನನ್ನ ತಂಗಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಅವಮಾನ ಮಾಡಿದ್ರು ಮನೆಗೆ ಬಂದವಳೆಲ್ಲ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಅವಳನ್ನ ಮರ್ಯಾದೆ ಪಾಪ ಕೂರ್ಸಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾವಳಲ್ಲ. ಇಂಥ ಹೆಂಡತಿ ಮೇಲೆ ನಾನು ಅವಮಾನ ಪಡ್ತಾ ಇದ್ದು, ಇಂಥ ಹೆಂಡತಿ ಮೇಲೆ ನಾನು ರೇಗಾಡಿ ಕೂಗಾಡಿ ನನ್ನ ತಂಗಿಗೋಸ್ಕರ ಅಂತ ಇದು ಮಾಡ್ತಾ ಇದ್ದಿದ್ದು. ಅದಕ್ಕೆ ಸತ್ಯ ಒಂದಲ್ಲ ಒಂದಿನ ನಿಧಾನಕ್ಕಾದ್ರೂ ಅರ್ಥ ಆಗ್ತದೆ ಅನ್ನೋದಕ್ಕೆ ಇದೇನೇ ಸಾಕ್ಷಿ. ನನ್ನ ತಂಗಿ ದುಡ್ಗೋಸ್ಕರ ನಾನು ಸಾಯ್ಸಾಕು ಎಷ್ಟೋಳಲ್ಲ ಅಂತ ಕಿತ್ತೋದು ಬಿತ್ರಿ ಇವಳಂತೂ. ತಗೊಳ್ಳಿ ಅರಿಶಿನ ಕುಂಕುಮ ತಗೊಳ್ಳಿ. ಯಾಕೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ. ನೋಡಿ ದ್ವೇಷ ಇರೋದು ನನಗೆ ಎಂಥ ದ್ವೇಷನೂ ಇಲ್ಲ. ನಿಮ್ಮ ಮಗಳನ್ನ ನೀವು ಮನೆ ಕರ್ಕೊಂಡೋಗಿ. ಹಾಗೇನೇ ಪ್ರತಿ ವರ್ಷ ನಿನಗೇನು ನಮ್ಮ ತವ್ರ ಮನೆ ಯಾವಾಗೂ ತೆಗ್ದಿರ್ತೈತೆ. ನಿಂಗೆ ಯಾವಾಗಾದ್ರೂ ಕಷ್ಟ ಸುಖ ಅಂತ ಏನಾದರೂ ಬಂದ್ರೂ ಒಂದ್ಸಲ ಫೋನ್ ಹಾಕು, ಸರಿನಾ? ನನಗೆ ಫೋನ್ ಹಾಕು, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಆದರೆ ಯಾವತ್ತೂ ಇಷ್ಟು ಹತ್ರಕ್ಕೆ ಬಂದ್ಬಿಟ್ಟು ನನ್ನ ಸಂಸಾರ ಹಾಳು ಮಾಡೋ ಕೆಲಸ ಮಾತ್ರ ನೀನು ಮಾಡೋಕ್ಕೆ ಹೋಗ್ಬೇಡ, ಸರಿನಾ? ಯಾಕಂದರೆ ನಾನು ಒಂದು ಹೆಣ್ಮಗಳು, ನಾನು ನನ್ನ ಗಂಡ ನನ್ನ ಮಕ್ಕಳ ಜೊತೆ ಬಾಳ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡು ಖುಷಿಯಾಗಿರ್ತೀನಿ. ನಿನ್ನಂತ ನಾದ್ನೇರಿಂದ ಎಷ್ಟೋ ಸಂಸಾರಗಳು ಮನೆ ಹಾಳಾಗೋಗ್ಬಿಟ್ಟವೆ. ಇನ್ನು ಮುಂದೆನೂ ಯಾರ್ದು ಹಾಳಾಗೋಗೋದು ಬೇಡ. ಅದಕ್ಕೆ ಗೌರಿ ಹಬ್ಬಕ್ಕಂದು ನಮ್ಮ ಬಾಕ್ಲು ಯಾವಾಗೂ ತೆಗ್ದಿರ್ತೈತೆ. ಗೌರಿ ಹಬ್ಬದ ದಿನ ನಾನೇ ಬೇಕಾದ್ರೆ ಬಂದು ಮನೆಗೆ ಅರಿಶಿನ ಕುಂಕುಮ ಬಾಗ್ನ ಎಲ್ಲ ಕೊಟ್ಬಿಟ್ಟು ಬರ್ತೀನಿ, ಸರಿನಾ? ಈಗ ಅರಿಶಿನ ಕುಂಕುಮ ತಗೊಂಡು ಈ ಬಾಗ್ನ ತಗೊಂಡು ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ನಮ್ಮ ಮನೆಗೆ ಒಂದು ಕ್ಷಣನೂ ಕೂತ್ಕೋಬೇಡ ನೀನು. ಅತ್ತಿಗೆ ತಪ್ಪಾಯ್ತು ಅತ್ತಿಗೆ, ನಾನು ಏನೋ ತಪ್ಪು ಮಾಡ್ಬಿಟ್ಟೆ ಅತ್ತಿಗೆ, ಕ್ಷಮಿಸ್ಬಿಡಿ ಅತ್ತಿಗೆ. ನನ್ನ ಮಗಳು ಜೀವನ ಹಾಳಾಗೋಯ್ತದೆ ಅತ್ತಿಗೆ. ಇದೊಂದೇ ಒಂದು ಕಿತ ಕ್ಷಮಿಸ್ಬಿಟ್ಟು ನಿಮ್ಮ ಮಗಂಗೆ ಹೇಳ್ಬಿಟ್ಟು ನನ್ನ ಮಗಳ ಜೊತೆ ಸಂಸಾರ ಮಾಡಕ್ಕೆ ಹೇಳಿ ಅತ್ತಿಗೆ. ಅದೆಲ್ಲ ಆಗದಿರೋ ಕೆಲಸ ಸರೋಜಿ. ಒಂದಲ್ಲ ಎರಡಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ ನಾನು. ಒಂದು ಎರಡಾದರೆ ಎಲ್ಲ ಕ್ಷಮಿಸ್ಬಿಟ್ಟು ಎಲ್ಲರೂ ಹೋಗ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಷಮೆ ಕೊಡ್ತಾರೆ. ಆದರೆ ನಿನ್ನ ಮಗಳು ನೀನು ಮಾಡಿರೋದು ನಂಬಿಕೆ ದ್ರೋಹ. ನನ್ನ ಗಂಡ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅಂತ ನನ್ನ ಗಂಡಂಗೆನೇ ಮೋಸ ಮಾಡಿಬಿಟ್ಟೆ ಅಲ್ವಾ ನೀನು? ಆಸ್ತಿಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ತಾ ಇದೆಯಾ? ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಇನ್ನು ನಮ್ಮ ಯಜಮಾನ್ರು ನೀನು ಎಷ್ಟಾಗಿರ್ಬೇಡ ಹೇಳು. ಅತ್ತೆ ತಪ್ಪಾಯ್ತು ಅತ್ತೆ. ನೀನು ಒಂದು ನಿಮಿಷ ನಮ್ಮ ಮನೆಗೆ ನಿಂತ್ಕೋಬೇಡ, ಬಾಯಿ ಮುಚ್ಕೊಂಡು ಹೋಯ್ತಾ ಇರು ಇಲ್ಲಿಂದ. ಸಾರಿನಂತೆ ಸಾರಿ. ನಿಂಗೆ ಯಾವ ಕಡೆಯಿಂದ ನನ್ನ ಮನುಷ್ಯತ್ವನ ದೈತೇನೆ ಲೋಪರ್? ಬಿದ್ದವದ್ ಮೆಟ್ಲು ಮೇಲಿಂದ ಬಿದ್ದು ತಲೆ ಗೇಟಾಗಿ ಸಾಯ್ತಾ ಇದ್ದೀನಿ. ಏನೇ ದಿಮಾಕಕ್ಕೆ ಸೋಫಾ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲ ಕಣ್ಣು ಕುತ್ಕೊಂಡಿದ್ಯಾ? ಇರ್ಬೇಕೆ ದುರಂಕಾರ ಮನುಷ್ಯ ಅಂತಂದ್ಮೇಲೆ. ಆದ್ರೆ ಇಷ್ಟೊಂದು ದುರಂಕಾರ ಇರಬಾರ್ದು. ಊರ್ಗಾಗ್ ಮಿಕ್ತೆ ತಿನ್ ದುರಂಕಾರ ಏನೈತೆ ನಿನ್ನ ಹತ್ರ ಅಂತ ಇಷ್ಟೊಂದು ದುರಂಕಾರ ಮಾಡ್ತೀಯಾ? ಎಷ್ಟು ಜನ ಹುಡುಗರಿಗೆ ಅಂತ ಮೋಸ ಮಾಡ್ತೀಯಾ ನೀನು? ಒಬ್ರ ಇಬ್ರ ಸಿಕ್ಸಿದ್ದ ಹುಡುಗರ ಜೊತೆ ಹೋಗ್ತಾ ಇದ್ರೆ ಜೀವನ ಹಿಂಗೆ ನಡು ಬೀದಿಗೆನೇ ಬರೋದು. ಇನ್ನೊಂದು ನಮ್ಮ ಮನೆ ಸೊಸೆ ಮಾಡ್ಕೊಳಕ್ ನನ್ಗೆ ಇಷ್ಟನೂ ಇಲ್ಲ, ನಿನ್ನ ಸೊಸೆನೂ ಅಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಗನ ಜೀವನ ಹಾಳು ಮಾಡಕ್ಕೆ ಅಂತಾನೆ ಬಂದ.
ಏ ಸರಜಿ, ನಿನಗೆ ಹೆಂಗ ಒಬ್ಳು ಮಗಳು, ನನಗೂ ಒಬ್ನೇ ಮಗ. ಅವನು ಖುಷಿಯಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಸರಿನಾ? ನೋಡು, ಇಷ್ಟೆಲ್ಲ ಮಾತಾಡಿದೀನಿ, ಜಾಸ್ತಿನೇ ಮಾತಾಡ್ಬಿಟ್ಟಿದೀನಿ. ಇನ್ ಮ್ಯಾಲ ಮಾತಾಡಕ್ ನನಗೆ ಅಷ್ಟೊಂದು ಇದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ಅತ್ತೆ, ಇನ್ನೊಂದ್ಸಲ ಬಿದ್ರೆ ನಿಜವಾಗೂ ಎತ್ತೀನಿ ಅತ್ತೆ. ಕಲ್ಗೆ ಕಲ್ಗೆ ಮುಚ್ಕೊಂಡ್ ಕಲ್ಗೆ ಹೋಗು ಅಂತ ಹೇಳಿದ್ನಲ್ಲ ಅಣ್ಣ. ಇವ್ರ ಮುಖ ನೋಡೋಕು ನಂಗೆ ಅಸಹ್ಯ ಆಗ್ತಾ ಐತೆ. ಸರೋಜಿ, ನಿನ್ಗೆ ಏನೇನು ಸಿಗ್ಬೇಕೋ ನಮ್ಮ ಮನೆ ಬಾಗಿನೆಲ್ಲ ಸಿಕ್ಕೈತೆ ಅಂತ ಅನ್ಕೊಂತೀನಿ. ಇನ್ನೂ ಏನಾದರೂ ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ. ಇಲ್ಲ ಮನೆಗೇನೆ ಕಟ್ಟಿಸ್ಕೊಡ್ಬೇಕಾ ಹೇಳು, ಮನೇನೂ ಕಟ್ಟಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಸಂಸಾರದ ಗುಳಿ ಮಾತ್ರ ಇನ್ಬೇಡಮ್ಮ. ನಾವು ಖುಷಿಯಾಗಿರ್ಬೇಕು ಅಂತಾನೆ ಬಾಳ್ತಾ ಇರೋರು. ಅಣ್ಣ, ತಪ್ಪಾಯ್ತಣ್ಣ, ತಪ್ಪಾಯ್ತು. ನಾನು ಆಸ್ತಿಗೋಸ್ಕರನೇ ಮಾಡಿದೆ ಅಂತಾನೆ ಅನ್ಕ. ಈಗ ನನಗೆಲ್ಲ ಬುದ್ಧಿ ಬಂದ್ಬಿಟ್ಟೈತಣ್ಣ. ಇಂಥ ತಪ್ಪು ಮಾಡಬಾರ್ದಾಗಿತ್ತು ಅಂತ ಈಗ ಅನ್ನಿಸ್ತೈತಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಇದೊಂದೇ ಒಂದ್ಸಲ ನನ್ನ ಮಗಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟು ನಿಮ್ಮ ಮನೆಗೆ ಸೇರಿಸ್ಬಿಡೋಣ. ಒಂದೇ ಒಂದ್ಸಲ ನನ್ನ ಮಗಳು ಈ ಮ್ಯಾಲೆ ನೋಡ್ತಿರೋಣ, ತಗ್ಗಿ ಬಗ್ಗಿ ಹೆಂಗೆ ನಡೀತಾಳೆ ಅಂತ. ನೀನು ನಿನ್ನ ಮಗಳು ಎಷ್ಟು ತಗ್ಗಿ ಬಗ್ಗಿ ನಡೀತೀರಾ ಅಂತ ನಮ್ಮನೆ CC ಕ್ಯಾಮ್ರಾದಾಗೇನೆ ಸಾಕ್ಷಿ ಸಮೇತ ಸಿಕ್ಬಿಟ್ಟೈತೆ ನನಗೆ. ಇನ್ನೂ ಸಿಗೋ ಅವಶ್ಯಕತೆ ಏನಿಲ್ಲ. ಎಷ್ಟು ಮಾತಾಡ್ತೀರಾ, ಬರೀ ವಿಡಿಯೋ ಮಾತ್ರ ಐತೆ ಅಂತ ಅನ್ಕೊಂಡಿದ್ರಲ್ವಾ? ಆಡಿಯೋ ಸಮೇತ ರೆಕಾರ್ಡ್ ಆಗಿ ನೀವಿಬ್ರು ಏನೇನು ಮಾತಾಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಕಿವಿಯಾರೆ ಕೇಳಿ ಕಿವಿ ತಂಪು ಮಾಡ್ಕೊಬಿಟ್ಟಿದ್ದೀನಿ. ಏಯ್, ಬರೀ ವಿಡಿಯೋ ಅಷ್ಟೇ ನೀನು ಅಂದಲ್ಲೇ? ನಂಗೇನು ಗೊತ್ತಿತ್ತಮ್ಮ, ಎಲ್ಲ ಕಡೆ ಬರೀ ವಿಡಿಯೋ ಅಷ್ಟೇ ಅಲ್ವಾ ಬರೋದು. ಅದಕ್ಕೆ ನಾನು ಬರೀ ವಿಡಿಯೋ ಮಾತ್ರ ಅಂತ ಅನ್ಕೊಂಡಿದ್ದೆ ಅಷ್ಟೇ. ನೀನಿಯ ನನಗೇನು ಗೊತ್ತು ವಾಯ್ಸುನ ಕೇಳಿಸ್ತದೆ ಅಂತ. ಎಲ್ಲ ಹಾಳಾಗೋಯ್ತು ಕಣಮ್ಮ. ಲೋಪರ್ ಮುಂಡೆ, ಎಲ್ಲ ನಿನ್ನಿಂದನೇ ಆಗಿದ್ದು. ನೋಡಿ, ಎಮ್ಮೆ ಮೇಸಿ ದನೆ ಮೇಸಿ ಅಲ್ಲೇನೇ ಕೂಲಿನಲ್ಲಿ ಮಾಡಿವಂತೆ. ನೋಡಿ ಹೋಗೋಣ. ಅಮ್ಮ, ಮಾವಯ್ಯ ನನ್ನ ಹೆಸರು ಮನೆಯೆಲ್ಲ ಬರ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇತ್ತು. ಈಗ ನನ್ನ ಹೆಸರುನಾಗಿತ್ತಲ್ವೇನಮ್ಮ? ನಾನು ಯಾಕೆ ಇವಾಗ ಮನೆ ಬಿಟ್ಬಿಟ್ಟು ಹೋಗ್ಬೇಕು? ನೋಡೋಣ ಇರಮ್ಮ. ಮಾವ ಹಿಂಗೆ ನನ್ನ ಗಂಡಂಗೆ ಯಾರಿಗಾನ ಹೇಳ್ಬಿಟ್ಟು ಒಂದು ಮಾತು ಹೋಗ್ಬೋದಿತ್ತಲ್ವೇನಮ್ಮ? ಅಲ್ಲ, ಆಸ್ತಿ ಬಗ್ಗೆ ವಿಚಾರಿಸಿ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನೋಡಿ, ಮನೆಯಿಂದ ಈಚೆ ಕಡೆಗೆ ಹಾಕ್ತವ್ರೆ ಅಂದ್ರೆ ನಿನ್ನ ಹೆಸರಿಗೆ ಆಸ್ತಿಯಲ್ಲಿ ಬರ್ದಿರ್ತಾರೆ. ನೋಡಿ, ಸುಮ್ಕೇನಿಯ ವಿಲ್ ಬರ್ದಿರ್ತೀನಿ ಅಂತ ಹೇಳಿದ್ದು. ಆಸ್ತಿನಂತೆ ಆಸ್ತಿ. ಇಷ್ಟಾದ್ರೂ ಆಸ್ತಿ ಬಗ್ಗೆ ಬಿಟ್ಟಿಲ್ವಲ್ಲ ನೀನು? ಮನಗೋದ್ರೆ ನಿಮ್ಮ ಅಪ್ಪ ಹೆಂಗೆ ಯಾಕೊಡ್ದಾಗ ಹೊಡಿತಾನೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ನೋಡಿ ಸುಮ್ಕೇನಿಯ. ಸರಿ ಬಾ ಅಮ್ಮ. ಬಸ್ ಚಾರ್ಜ್ಗೆ ದುಡ್ಡು ಐತಾ ಇಲ್ಲ ದುಡ್ಡು ಕೊಟ್ಬಿಟ್ಟು ಕಳಿಸ್ಬೇಕಾ? ಏನು ಬೇಡ ಹೇಳು, ನನ್ನ ತವನೇ ಐತೆ. ಹಂಗಾದ್ರೆ ಸರಿ ಅಮ್ಮ. 1,000 ರೂಪಾಯಿ ಇಸ್ಕೊಳಮ್ಮ. ಏನು ಕನ ಬೇಕಾಯ್ತದೆ ಹೋಗ್ಬೇಕಾದ್ರೆ ದಾರಿನಾಗೆ. ಮೆಟ್ಟು ಕಳಿಸ್ಕೊಂಡು ಹಾಕ್ತೀನಿ ಈಗ, ಹೋಗ್ಲಿಲ್ಲ ಅಂದ್ರೆ. ಅಲ್ವೇ, ಅವಳು ಇಷ್ಟೆಲ್ಲ ಮೋಸ ಮಾಡಿ ಇಷ್ಟೆಲ್ಲ ಮಾಡಿದ್ರು ಅವಳನ್ನ ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕಳಿಸ್ತಾ ಇದೆಯಲ್ಲ, ಇದು ಯಾಕೆ ಅಂತ. ಸುಮ್ಮನೆ ಕಳಿಸಿದ್ರೆ ಆಗ್ತಾ ಇರ್ಲಿಲ್ವಾ? ನೀನ್ ಯಾಕೆ ಇಷ್ಟೆಲ್ಲನೂ ಮಾಡಿ ಸೀರೆ ಹಣ್ಣು ಅಂತ ಎಲ್ಲ ಕೊಟ್ಬಿಟ್ಟು ಕಳಿಸ್ದೆ? ರೀ ಅಯ್ಯಮ್ಮ, ಎಷ್ಟೇ ಆಗಲಿ ನಮ್ಮನೆ ಹೆಣ್ಮಗಳಲ್ವೇನ್ರಿ? ಗೌರಿ ಹಬ್ಬ ಹತ್ರಕ್ಕೆ ಬಂತು. ಹಬ್ಬ ಟೈಮಾಗ ನೊಂದ್ಕೊಬಾರ್ದಲ್ವಾ? ಗೌರಿ ಹಬ್ಬ ಬಂತು, ನಮ್ಮ ಅಣ್ಣ ದೂರ ಆದ್ರು, ಹಂಗೆ ಹಿಂಗೆ ಅಂತ. ಪ್ರತಿ ವರ್ಷ ನೀವೇ ಹೋಗ್ಬಿಟ್ಟು 5,000 10,000 ಅಂತೆಲ್ಲ ಕೊಟ್ಬಿಟ್ಟು ಬರ್ತಾ ಇದ್ರಿ. ಈಗ ಸಡನ್ನಾಗಿ ಕೊಡಲಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಂತಾರಲ್ವಾ? ಬಿಡಿ, ಆಗಿದ್ದಾಯ್ತು ಎಲ್ಲನೂ. ಅವ್ರನ್ನ ಮನೆಯಿಂದನೂ ಈಚೆ ಕಡೆ ಕಳಿಸ್ತಾ ಇದ್ದೀವಿ. ಯಾಕೆ ಕೆಟ್ಟದಾಗ ಮಾತುಗಳೊಂದು ಜಗಳ ಮಾಡ್ಕೊಂಡು ಯಾಕೆ ಕಳಿಸ್ಬೇಕು? ಈಗ ಖುಷಿಯಾಗೆ ಕಳಿಸಿದ್ವಲ್ಲ. ಎಲ್ಲರೂ ಮೆಟ್ಟ ಹೊಡೆದು ಕಳಿಸೋದು ಮಾಮೂಲಿ ಆಗೋಗ್ಬಿಟ್ಟೈತೆ. ಅದಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಕಳಿಸ್ದೆ ನಾನೇನೆ ಹೋಗು ಅಂತ. ಇನ್ನೇನು ಯಾವ ಮಕ್ಕ ಹೊತ್ಕೊಂಡು ನಮ್ಮನಿಗೆ ವಾಪಸ್ ಬತ್ತಾಳಿನ? ನಮ್ಮ ಮನೆ ಕಡೆ ತಲೆ ಹಾಕೊಂಡು ಮನೆ ಕಳಲ್ಲ ಇನ್ನು. ಹೆಂಗೋ ಹೊತ್ತಾಗ ಅವ್ರು ಪಡ್ಗೋರು ಜೀವನ ಮಾಡ್ಕೊಂಡಿರಲಿ. ನಾ ಇನ್ನೊಂದ್ಸಲ ಏನೋ ಸಂಟೆಗೆ ಹೋಗೋದೇ ಇಲ್ಲ ರೀ. ನೀವು ಹೋಗ್ಬೇಡಿ. ಏನಾರ ಕಷ್ಟ ಅಂದರೆ ಸಹಾಯ ಮಾಡಿ. ಅಷ್ಟು ಬಿಟ್ಟು ಬೀದಿಗೆ ಹೋಗ ಮಾರಮ್ಮನ ಮನೆ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಇಟ್ಕೊಳ್ಳೋ ಅಂತ ಕೆಲಸನ ದಯವಿಟ್ಟು ಇನ್ನು ಯಾವತ್ತೂ ನೀವು ಮಾಡಕ್ಕೆ ಹೋಗಬೇಡಿ. ನನ್ನ ಮಗ ಎಷ್ಟು ನೋವು ಪಡ್ತಾವನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ರೀ. ನೀನ್ ಇಂಥ ಮನ್ಸನ್ನ ಅರ್ಥ ಮಾಡ್ಕೊಳ್ದಿದ್ದಂಗೆ ತಂಗಿ 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 ಅಂತ ಅದೇನೋ ಕುರುಡು ಪ್ರೇಮಕ್ಕೆ ಬಿದ್ಬಿಟ್ಟು ಹಾಳಾಗೋಗ್ಬಿಟ್ಟಿದ್ದೆ ನಾನಂತೂ. ಕೊನೆಗೂ ನನ್ನ ಕಣ್ಣನ್ನ ತಿರ್ಸ್ಬಿಟ್ಟೆ ನೀನಂತೂ. ಸರಿ ಆಯಿತು, ನನ್ನ ಕಡೆಯಿಂದ ತುಂಬಾನೇ ತಪ್ಪಾಗ್ಬಿಟ್ಟೈತೆ. ಇನ್ನು ಮೇಲಾದರೂ ಖುಷಿಯಾಗಿ ಸಂತೋಷವಾಗಿರೋಣ. ನನ್ನ ತಂಗಿ ಅಂದರೆ ಒಂಥರ ಜಾಸ್ತಿ ಹುಚ್ಚಿತ್ತು, ಜಾಸ್ತಿ ಇಷ್ಟಪಡ್ತಾ ಇದ್ದೆ ನನ್ನ ತಂಗಿನ. ಆದರೆ ನಾವು ಜಾಸ್ತಿ ಪ್ರೀತಿ ಮಾಡೋರೆ ನಮ್ಮ ಮೋಸ ಮಾಡೋರೆ ಅಂತ ಗೊತ್ತಾದ ಮೇಲೆ ಮನ್ಸಿಗೆ ಭಾಳ ಬೇಜಾರಾಗ್ತದೆ. ನೋಡು, ಬಾ ಎಲ್ಲಾದರೂ ಹೋಗ್ಬಿಟ್ಟು 1-2 ದಿನ ಫಾರಿನ್ ಟ್ರಿಪ್ಪು ಎಂದೂ ನೀನು ಕರ್ಕೊಂಡು ಹೋಗಿಲ್ಲ. ಬಾ, ನಿನ್ನ ಫಾರಿನು ಕರ್ಕೊಂಡು ಹೋಗ್ತೀನಿ. ಎಲ್ಲ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ. ಆಯ್ತು ರೀ, ನಾನು ಎಷ್ಟೊಂದು ದಿನದಿಂದ ಕೇಳಬೇಕು ಅಂತ ಅನ್ಕೊಂತ ಇದ್ದೆ. ಕೊನೆಗೂ ನೀವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದೀರಲ್ಲ, ಅಷ್ಟೇ ಸಾಕು. ಸರಿ ಆಯಿತು, ಎಲ್ಲಾದರೂ ಸಿಂಗಾಪುರು ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ. ನಮಗೆಲ್ಲ ಸಮಾಧಾನ ಆಯ್ತಲ್ಲ ಇವಾಗ, ಅಷ್ಟೇ ಸಾಕು. ಆದಷ್ಟು ಬೇಗ ರೆಡಿಯಾಗಿ ಹೋಗಿ ಈ ವೀಕಲ್ಲೇ ಹೊರಟು ಬಿಡೋಣ. ಸರಿ ರೀ, ಆಯ್ತು.